ಪ್ರೈಸ್ ದಿ ಲಾರ್ಡ್. ಈ ಒಳ್ಳೆ ಸಾಯಂಕಾಲ ವೇಳೆಯಲ್ಲಿ ಮತ್ತೊಂದಾವರ್ತಿ ನಿಮ್ಮ ಮುಂದೆ ವಾಕ್ಯದೊಂದಿಗೆ ಬರುವಂತೆ ಕರ್ತನಾದ ದೇವರು ಕೊಟ್ಟಂಥ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳೋಳಾಗಿದ್ದೇನೆ. ಈ ಒಳ್ಳೆ ಸಾಯಂಕಾಲ ವೇಳೆಯಲ್ಲಿ ದೇವರು ನಮ್ಮನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸೋಳಾಗಿದ್ದೇನೆ. ವಿಮೋಚನಕಾಂಡ ಪುಸ್ತಕವನ್ನು ನಾವು ನೋಡುವಾಗ ಅಲ್ಲಿ ದೇವರು ತನ್ನ ಒಂದು ನಾಮವನ್ನು ಮೋಸೆಯ ಮುಂದೆ ಆತನನ್ನು ಡಿಕ್ಲೇರ್ ಮಾಡುವಂಥದ್ದು, ಮೋಸೆಗೆ ಆತನ ಹೇಳುವಂಥ ಒಂದು ನಾಮ ಅದು ಬೇರೆ ಏನೂ ಅಲ್ಲ. ವಿಮೋಚನಕಾಂಡ ಪುಸ್ತಕ 3ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಫಾರೋವನ ಬಳಿಗೆ ಮೋಸೆ ಹೋಗುವ ಸಮಯದಲ್ಲಿ ಮೋಸೆ ಕೇಳುವಂಥ ಒಂದು ಪ್ರಶ್ನೆ, ನಾನು ಹೋಗಿ ಯಾರು ನನ್ನನ್ನು ಕಳುಹಿಸಿದ್ರು ಅಥವಾ ಯಾರ ಆಜ್ಞೆಯೊಂದಿಗೆ ನಾನು ಬಂದೆ ಎಂಬುದಾಗಿ ಫಾರೋಹನಿಗೆ ಹೇಳಲಿ ಎಂಬುದಾಗಿ ದೇವರೊಂದಿಗೆ ಕೇಳಿದಾಗ ದೇವರು ಹೇಳಿದಂಥ ಒಂದು ಕಾರ್ಯ, ನಾನು ಇರುವಾತನಾಗಿದ್ದೇನೆ. ಈ ಇರುವಾತನು ಎಂಬ ಪದಕ್ಕೆ, ಈ ಇರುವಾತನು ಎಂಬ ಹೆಸರಿಗೆ ವಿವಿಧವಾದಂಥ ಅರ್ಥಗಳು, ಅದರಲ್ಲಿ ವಿಶೇಷವಾದಂಥ ಒಂದು ಶಕ್ತಿ ಇರುವಂಥ ಒಂದು ಹೆಸರಾಗಿದೆ. ನಮ್ಮ ಜೀವಿತದಲ್ಲಿ ನಾವೇನಾಗಿದ್ದೇವೋ ಅದರ ಮಧ್ಯದಲ್ಲಿ, ನಮ್ಮ ವಿಷಯಗಳ ಮಧ್ಯದಲ್ಲಿ ಕರ್ತನು ನಮಗೋಸ್ಕರ ಇರುವಾತನಾಗಿ ಒಮ್ಮೆ ಇಳಿಯುವುದಾದರೆ ಆ ವಿಷಯಗಳಲ್ಲಿ ದೊಡ್ಡ ಪರಿಹಾರಗಳು ಉಂಟಾಗ್ತದೆ. ಪ್ರಿಯರೇ, ಮೋಸೆ ಜೀವಿತ ನೋಡ್ಬೇಕಾದ್ರೆ ಸುಮಾರು ಅವರ ಐಗುಪ್ತ ದೇಶದಿಂದ ಅವರು ಪ್ರಯಾಣ ಮಾಡಿ ಹೊರಟಂಥ ಸಮಯದಲ್ಲಿ ಅವರು ಸುಮಾರು ಬಲವು ಗಂಡಸರು ಮಾತ್ರ 6 ಲಕ್ಷ ಮಂದಿ ಇದ್ದದ್ದು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಸುಮಾರು 30 ಲಕ್ಷಕ್ಕೂ ಅಧಿಕವಾಗಿ ವೇದ ಪಂಡಿತರ ಪ್ರಕಾರ ಅದಕ್ಕಿಂತ ಹೆಚ್ಚಿರ್ಬೋದು. ಅಷ್ಟು ಜನರನ್ನ ಒಬ್ಬ ಮೋಸೆ ನಡೆಸಿದ್ದು ಈ ಬಲದಲ್ಲಿ ಅವನಿಗೆ ಅರ್ಥವಾಯಿತು, ಇರುವಾತನನ್ನಂಥವನು ನನ್ನೊಟ್ಟಿಗಿದ್ದರೆ ನನ್ನ ಮುಂದೆ ಎಷ್ಟು ಜನ ಬಂದರು, ಯಾವ ಒಂದು ಗುಂಪು ಜನ ಎಂತಹ ಸ್ವಭಾವದ ಜನರಾಗಿದ್ರು, ಆ ಇರುವಾತನ ಬಲದಿಂದ ನಾನು ಅವರನ್ನು ನಡೆಸಲಿಕ್ಕೆ ಶಕ್ತನಾಗಿದ್ದೇನೆ ಎಂಬುದನ್ನು ಮೋಸೆ ಅರ್ಥ ಮಾಡಿಕೊಂಡ. ಇದನ್ನು ಅವನ ಐಗುಪ್ತ ಬಿಡುವುದಕ್ಕಿಂತ ಮುಂಚೆ ದೇವರವನಿಗೆ ಪ್ರೂವ್ ಮಾಡಿಕೊಟ್ರು. ಫಾರೋನ ಬಳಿಗೆ ವಿವಿಧವಾದ ವಿಷಯಗಳನ್ನು ಹಿಡಿದುಕೊಂಡು ಇಸ್ರಾಯೇಲ್ಯರನ್ನ ಆರಾಧನೆಗೆ ಬಿಟ್ಟು ಕಳಿಸ್ಲಿಕ್ಕಾಗಿ ಮೋಸೆ ಹೋದಾಗ ಫಾರೋಹ ದೊಡ್ಡ ವ್ಯಕ್ತಿ, ಆ ಸಮಯದ ದೊಡ್ಡ ವ್ಯಕ್ತಿ, ಅವನು ಕೇಳದೇ ಇದ್ದಾಗ ಅನೇಕ ಬಾಧೆಗಳ ಮುಖಾಂತರ ದೇವರು ಅವನನ್ನು ಪೀಡಿಸಿದಲ್ಲದೆ ಈ ಇರುವಾತನನ್ನು ಅವನು ಹೇಳಿದ ಒಂದು ಕಾರ್ಯ ಗೊತ್ತಾ, ಫಾರೋನ ಅವನು ಎಷ್ಟು ದೊಡ್ಡ ರಾಜನಾಗಿರಲಿ, ಅವನ ಪದವಿ ಎಂಥದೇ ಆಗಿರಲಿ, ನಾನು ನಿನ್ನನ್ನು ಮೋಸೆ ಅವನಿಗೆ ದೇವರ ಸ್ಥಾನದಲ್ಲಿ ನಾನು ನಿನ್ನನ್ನು ಇಟ್ಟಿದ್ದೇನೆ. ಈ ಇರುವಾತನನ್ನುವ ದೇವರನ್ನ ಚೆನ್ನಾಗಿ ಒಮ್ಮೆ ನಮ್ಮ ಜೀವಿತದಲ್ಲಿ ಅರ್ಥ ಮಾಡಿಕೊಂಡ್ರೆ ಸೋಲುಗಳು ಕಮ್ಮಿ ಆಗಿ ಹೋಗ್ತದೆ, ಸೋಲುಗಳು ನಮ್ಮನ್ನು ಕುಗ್ಗಿಸುವಂಥದ್ದು ಕಮ್ಮಿ ಆಗಿ ಹೋಗ್ತದೆ. ಇವತ್ತು ವಾಕ್ಯ ಕೇಳುವ ದೇವರ ಮಕ್ಕಳೇ, ನೀವು ಆಲೋಚನೆ ಮಾಡಿ, ನಿಮ್ಮ ಜೀವಿತದಲ್ಲಿ ಇರುವಾತನು ಯಾವ ವಿಷಯದಲ್ಲಿ ನಿಮಗೋಸ್ಕರ ಇಳಿಬೇಕು, ನಿಮ್ಮ ವಿಷಯದಲ್ಲಿ ನಿಮ್ಮ ಕೊರತೆ ಏನು, ಯಾವ ವಿಷಯದಲ್ಲಿ ಆ ದೇವರ ಒಂದು ಪ್ರೆಸೆನ್ಸ್ ಅನ್ನ ನೀವು ಇಚ್ಛಿಸ್ತೀರಿ, ಆ ವಿಷಯದಲ್ಲಿ ನೀವು ಕೇಳ್ರಿ, ಕರ್ತನೆ ನೀನು ಇರುವಾತನಾಗಿ ನನ್ನ ಈ ಸಮಸ್ಯೆಯ ಮಧ್ಯದಲ್ಲಿ, ಆ ಪ್ರಶ್ನೆಗಳ ಮಧ್ಯದಲ್ಲಿ ಇರುವಾತನಾಗಿ ದೇವರು ನಿಮ್ಮ ವಿಷಯದಲ್ಲಿ ಒಮ್ಮೆ ಇಳಿಯುವುದಾದರೆ ನಿಮ್ಮ ಸಮಸ್ಯೆಗಳು ನಿಮಗೊಂದು ಸಮಸ್ಯೆಯೇ ಆಗಿರುವುದಿಲ್ಲ. ಜೀವಿತದಲ್ಲಿ ಯಾವ ವಿಷಯದಲ್ಲಿ ಕರ್ತನ ಹೇಳಬೇಕು, ಸಾಲ ಆಗಿರ್ಬೋದು, ಜೀವಿತದ ಅನೇಕ ಸಮಸ್ಯೆಗಳಾಗಿರ್ಬೋದು, ಕುಟುಂಬ ಜೀವಿತದ ಸಮಸ್ಯೆ ಆಗಿರ್ಬೋದು, ಏನೇ ಆಗಿರಲಿ, ನಿಮ್ಮ ಜೀವಿತದಲ್ಲಿ ನಿಮ್ಮನ್ನಿವತ್ತು ಪ್ರಯಾಸಕ್ಕೆ ತಳ್ಳುವಂಥ, ನಿಮ್ಮನ್ನಿವತ್ತು ದುಃಖ ಪಡಿಸುವಂಥ, ನನಗೆ ಇದರಿಂದ ಆಚೆ ಬರಲಿಕ್ಕಾಗಲ್ಲ, ಒಬ್ಬರ ಸಹಾಯ ನನಗಿಲ್ಲದೆ ನಾನು ಇದರಿಂದ ಆಚೆ ಬರುವುದಿಲ್ಲ, ಯಾರಾದರೂ ಈ ವಿಷಯದಲ್ಲಿ ನನಗೊಂದು ಹೆಲ್ಪ್ ಮಾಡಿದರೆ, ನನಗೊಂದು ಸಾಂತ್ವನ ಕೊಟ್ಟರೆ, ನನಗೊಂದು ಧೈರ್ಯವಾಗಿ ನನ್ನೊಟ್ಟಿಗೊಮ್ಮೆ ನಿಂತರೆ ಸಾಕು ಎಂಬುದಾಗಿ ನೀವು ಇಚ್ಛಿಸುವುದಾದ್ರೆ ಮನುಷ್ಯರನ್ನು ಆಶ್ರಯಿಸಬೇಡ್ರಿ. ಕೀರ್ತನೆಗಾರನು ಹೇಳುವ ರೀತಿಯಲ್ಲಿ ಮನುಷ್ಯರಲ್ಲಿ ನಿಮ್ಮ ಫಲ ಇಡಬೇಡ್ರಿ. ನೀವು ಕರ್ತನ ಹೆಸರು ಇರುವಾತನು. ನೀವು ಹಾದು ಹೋಗುವ ಸನ್ನಿವೇಶದ ಮಧ್ಯದಲ್ಲಿ ಅದು ಎಂಥ ಕಠಿಣವಾಗಿರಲಿ, ನಿಮ್ಮಿಂದ ನಿಭಾಯಿಸ್ಲಿಕ್ಕೆ ಆಗದ ವಿಷಯವಾಗಿರಲಿ, ಏನೇ ಆಗಿರಲಿ, ಅದರ ಮಧ್ಯದಲ್ಲಿ ಇರುವಾತನಾದ ದೇವರು ಒಮ್ಮೆ ಇಳಿದು ನಿಲ್ಲುವುದಾದರೆ ಆ ವಿಷಯದಲ್ಲಿ ದೊಡ್ಡ ಬಿಡುಗಡೆ ನಡೀತದೆ. ಅದಕ್ಕೆ ವಿಮೋಚನಕಾಂಡ ಪುಸ್ತಕದಲ್ಲಿ ದೇವರದನ್ನು ಹೇಳಿದ ನಂತರ ಮೋಸೆಯ ಜೀವಿತ ನಮಗೆ ಅದಕ್ಕೊಂದು ದೊಡ್ಡ ಉದಾಹರಣೆ. ಯಾವ ಸನ್ನಿವೇಶದಲ್ಲಿ ಅವನು ಹಾದು ಹೋದ್ರೂ ಸಹ 30 ಲಕ್ಷ ಜನ ಸಹ ಮೋಸೆಗೆ ವಿರುದ್ಧವಾಗಿ ಎದ್ದಾಗ ಮೋಸೆ ಅವರ ಮುಂದೆ ಹಿಡಿದು ನಿಂತದ್ದು ಬೇರೆ ಯಾವ ಬಲದಿಂದ ಅಲ್ಲರಿ, ಈ ಇರುವಾತನಾಗಿರುವಂಥ ದೇವರ ಬಲದಿಂದ. ಇವತ್ತು ನಿಮ್ಮ ಜೀವಿತದಲ್ಲಿ ನಿಮಗೆ ಯಾರ ಸ್ಥಾನದಲ್ಲಿ ದೇವರು ಇಳಿಬೇಕು? ಒಂದು ತಂದೆಯಾಗಿ ಇಳಿಬೇಕಾ? ಕರ್ತನೊಟ್ಟಿಗೆ ಕೇಳ್ರಿ, ಅಪ್ಪ ನನ್ನ ಅನಾಥತ್ವದ ಮಧ್ಯದಲ್ಲಿ ನನಗೆ ತಂದೆಯಾಗಿ ಇರುವಾತನಾಗಿ, ಆ ಸ್ಥಾನದಲ್ಲಿ ಇಲ್ಲದ ವ್ಯಕ್ತಿಯ ಸ್ಥಾನದಲ್ಲಿ ಇರುವಾತನಾಗಿ ನೀನೊಮ್ಮೆ ಇಳಿದು ಬನ್ನಿ. ಒಬ್ಬ ರಕ್ಷಕನಾಗಿ ಇಳಿಬೇಕಾ? ದೇವರೊಟ್ಟಿಗೆ ಕೇಳ್ರಿ, ಅಪ್ಪ ನನ್ನ ರಕ್ಷಕನಾಗಿ ನನ್ನ ಸನ್ನಿವೇಶದ ಮಧ್ಯದಲ್ಲಿ, ನಾನಿವತ್ತು ಹಾದು ಹೋಗುವಂಥ ನನ್ನ ಪ್ರತಿಕೂಲದ ಮಧ್ಯದಲ್ಲಿ, ನನ್ನ ಈ ಕಷ್ಟದ ಮಧ್ಯದಲ್ಲಿ ಇರುವಾತನಾಗಿ ಇಳಿದು ಬನ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ರೋಗಿ
ರೋಗಿಗಳಾಗಿದ್ದೀರಾ, ಅನಾರೋಗ್ಯದಿಂದ ಕಷ್ಟಪಡ್ತಾ ಇದ್ದೀರಾ, ಕರ್ತನೊಟ್ಟಿಗೆ ಕೇಳ್ರಿ, ಒಳ್ಳೆ ವೈದ್ಯನಾಗಿ ಇರುವಾತನಾಗಿ ನನ್ನ ಸನ್ನಿವೇಶದ ಮಧ್ಯದಲ್ಲಿ ಒಮ್ಮೆ ಇಳಿದು ಬನ್ರಿ ಅಪ್ಪ. ಕರ್ತನೊಟ್ಟಿಗೆ ಕೇಳ್ರಿ, ಕಲಹಗಳು, ಕುಟುಂಬದ ಸಮಸ್ಯೆಗಳು, ಹೃದಯದಲ್ಲಿ ಗಲಿಬಿಲಿಗಳು ಎಲ್ಲ ಇರುವುದಾದ್ರೆ ಅದರ ಮಧ್ಯದಲ್ಲಿ ನಮ್ಮ ದೇವರ ಹೆಸರು ಯೆಹೋವ ಶಾಲೋಮ್. ಕರ್ತನೊಟ್ಟಿಗೆ ಕೇಳ್ರಿ, ಕರ್ತನೆ ಶಾಲೋಮ್ ಆಗಿ ಇರುವಾತನಾಗಿ ನನ್ನ ಸಮಸ್ಯೆ ಮಧ್ಯದಲ್ಲಿ ಒಮ್ಮೆ ಇಳಿದು ಬನ್ರಿ. ಯೋಬನ ಪುಸ್ತಕದಲ್ಲಿ 9ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಮ್ಮ ಕರ್ತನ ಒಂದು ವೈಶಿಷ್ಟ್ಯ ಗುಣ, ನಮ್ಮ ಕರ್ತನ ಒಂದು ವಿಶೇಷತೆ ಎಂಬುದಾಗಿ ಹೇಳಿದ್ರೆ, ಅವನು ಬೆಟ್ಟಗಳನ್ನು ಬೆಟ್ಟಕ್ಕೂ ತಿಳಿಯದ ಹಾಗೆ ನೀಗಿಸುವಂತ ದೇವರಾಗಿದ್ದಾನೆ. ನಿಮ್ಮ ಸನ್ನಿವೇಶಗಳೇನೇ ಆಗಿರ್ಲಿ, ಕರ್ತನನ್ನು ಇರುವಾತನಾಗಿ ನಿಮ್ಮ ಜೀವಿತದಲ್ಲಿ ಒಮ್ಮೆ ನೀವು ತೆಗೆದುಕೊಳ್ಳಿಕ್ಕೆ ಆರಂಭಿಸಿದರೆ, ಇರುವಾತನಾಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಆತನು ಇಳಿದು ಬರ್ತಾನೆ. ಮಧ್ಯಾಹ್ನದಲ್ಲೂ, ಮುಂಜಾನೆಯಲ್ಲೂ, ರಾತ್ರಿಯಲ್ಲೂ ಈ ಒಂದು ನಾಮವನ್ನ ಡಿಕ್ಲೇರ್ ಮಾಡ್ರಿ. ಕರ್ತನೆ, ಮುಂಜಾನೆ ಎದ್ದೇಳುವಾಗ ಹೇಳ್ರಿ, ಈ ದಿನದಲ್ಲಿ ಅಪ್ಪ ಇರುವಾತನಾಗಿ ನಾನು ಹಾದು ಹೋಗುವ ಪ್ರತಿಯೊಂದು ಸನ್ನಿವೇಶದ ಮಧ್ಯದಲ್ಲಿ ನೀನು ಇರುವಾತನಾಗಿ ನನ್ನ ಜೀವಿತದ ಪ್ರತಿಯೊಂದು ನಿಮಿಷಗಳಲ್ಲಿ ನಾನು ನಿನ್ನನ್ನು ಅನುಭವಿಸ್ಬೇಕಪ್ಪ. ನೀನು ಇರುವಾತನಾಗಿ ನನ್ನ ವಿಷಯದ ಮಧ್ಯದಲ್ಲಿ ಇಳಿದು ಬಾ. ನನ್ನಿಂದ ಇದು ನಿಭಾಯಿಸ್ಲಿಕ್ಕೆ ಆಗಲ್ಲ, ನನಗಿದು ಕಠಿಣ, ನನ್ನ ಜೀವಿತದಲ್ಲಿ ಇದು ಆಗಲ್ಲ, ಈ ವಿಷಯದ ಮಧ್ಯದಲ್ಲಿ ಇರುವಾತನಾಗಿ ಒಮ್ಮೆ ಇಳಿದು ಬಾ ಅಪ್ಪ. ಮಧ್ಯಾಹ್ನದಲ್ಲಿ ಕೇಳ್ರಿ, ಅಪ್ಪ ನನಗೆ ಇರುವಾತನಾಗಿ ನೀನು ಇಳಿದು ಬಾ. ರಾತ್ರಿಯಲ್ಲಿ ಕೇಳ್ರಿ, ಮಲಗುವ ಮುಂಚೆ ಕೇಳ್ರಿ, ಕರ್ತನೇ ನನ್ನ ರಾತ್ರಿಗಳಲ್ಲಿ, ನನ್ನ ಹಾಸಿಗೆಯಲ್ಲಿ, ನನ್ನ ಜೀವಿತದ ಒಂದೊಂದು ನಿಮಿಷದಲ್ಲಿ, ಈ ರಾತ್ರಿಯ ಹೋರಾಟದ ಮಧ್ಯದಲ್ಲಿ ಅಪ್ಪ ಇರುವಾತನಾಗಿ ಒಮ್ಮೆ ಇಳಿದು ಬನ್ನಿ. ನಿದ್ದೆ ಇಲ್ವಾ? ಕರ್ತನೊಟ್ಟಿಗೆ ಕೇಳ್ರಿ, ಅಪ್ಪ ನನ್ನ ಹಾಸಿಗೆಯಲ್ಲಿ ಇರುವಾತನಾಗಿ ಇಳಿದು ಬಂದು ಸಮಾಧಾನದ ನಿದ್ರೆಯನ್ನು ಕೊಡಪ್ಪ. ಎಜುಕೇಶನ್ ಅಲ್ಲಿ ಕಷ್ಟಪಡ್ತಾ ಇದ್ದೀರಾ, ಜೀವಿತದಲ್ಲಿ ಯಾವ ಸನ್ನಿವೇಶಗಳಲ್ಲಿ ಕಷ್ಟಪಡ್ತಾ ಇದ್ದೀರೋ, ನಿಮ್ಮ ಸನ್ನಿವೇಶ ಹೇಳಿ ಕರ್ತನಿಗೆ ಹೇಳ್ರಿ, ಅಪ್ಪ ನನ್ನ ಸನ್ನಿವೇಶ ಇದರ ಮಧ್ಯದಲ್ಲಿ ಒಮ್ಮೆ ಇರುವಾತನಾಗಿ ಇಳಿದು ಬನ್ರಿ. ಭಯಪಡ್ಬೇಡ್ರಿ, ಇರುವಾತ ದೇವರು, ಆತನು ನಮ್ಮ ಪ್ರತಿಯೊಬ್ಬರ ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ, ನಾವು ಹಾದು ಹೋಗುವಂಥ ಒಂದೊಂದು ವಿಷಯಗಳಲ್ಲಿ ನಮಗೆ ಯಾರಾಗಿ ಇಳಿಬೇಕೋ ಅವರಾಗಿ ಕರ್ತನು ಇಳಿತಾನೆ. ಅದೇ ಇರುವಾತನು ಎಂಬ ಪದದ ಅರ್ಥ. ಆ ಇರುವಾತನಾಗಿ ನಿಮ್ಮ ವಿಷಯದ ಮಧ್ಯದಲ್ಲಿ ಇಳಿದ್ರೆ, ಅದರ ಮಧ್ಯದಲ್ಲಿ ಮತ್ತೆ ನೀವು ದುಃಖ ಕಾಣಲಿಕ್ಕೆ, ನೀವು ಪ್ರಯಾಸ ಕಾಣಲಿಕ್ಕೆ, ನೀವು ತೊಳಲಾಡಿ ಬಳಲಿ ಹೋಗುವಂಥ ಯಾವ ಅಗತ್ಯತೆಗಳಿಲ್ಲ. ಕರ್ತನ ಇರುವಾತನಾಗಿ ಇಳಿದು ಬರ್ತಾನೆ. ಆ ರೀತಿಯಾಗಿ ಇಳಿದ ಅನೇಕರನ್ನ ಬೈಬಲಲ್ಲಿ ನೋಡ್ತೇನೆ. ಕರ್ತನ ಆ ವಾಕ್ಯವನ್ನು ಹಾಗೇ ಸ್ವೀಕರಿಸಬೇಕು. ಕರ್ತನೆ, ನನ್ನ ಎಲ್ಲ ಸನ್ನಿವೇಶಗಳಲ್ಲಿ ನೀನು ಇರುವಾತನಾಗಿ ಒಮ್ಮೆ ಇಳಿದ್ರೆ ನನಗೆ ಅದರ ಮಧ್ಯದಲ್ಲಿ ಮತ್ತೆ ದುಃಖ ಇಲ್ಲ, ನನಗೆ ಅದರ ಮಧ್ಯದಲ್ಲಿ ಮತ್ತೆ ಭಾರ ಇಲ್ಲ, ನನಗೆ ಯಾವ ಟೆನ್ಷನ್ ಇಲ್ಲ. ನನ್ನ ದೇವರು ನನಗೋಸ್ಕರ ಇರುವಾತನಾಗಿ ಇಳಿದ್ರೆ ಆ ವಿಷಯ ಪರಿಹಾರವಾಗ್ತದೆ. ಇವತ್ತು ಬಹಳವಾಗಿ ಕುಂದಿ ಹೋಗ್ಬೇಡ್ರಿ. ಯಾವ ವಿಷಯ ಬಹಳವಾಗಿ ಕಳವಳ ಪಡಿಸ್ತಾ ಇದೆಯೋ ಆ ವಿಷಯವನ್ನು ಹೇಳಿ ನೀವು ಡಿಕ್ಲೇರ್ ಮಾಡ್ಲಿಕ್ಕೆ ಆರಂಭಿಸ್ರಿ. ಅಪ್ಪ ನೀನು ಇರುವಾತನಾಗಿ ಮೋಸೆಗೋಸ್ಕರ ಇಳಿದಿರುವುದಾದ್ರೆ ನಿಮ್ಮ ಹೆಸರು ಹೇಳಿ ಹೇಳ್ರಿ, ನನಗೋಸ್ಕರ ನನ್ನ ಕರ್ತನು ಇರುವಾತನಾಗಿ ನನ್ನ ಈ ಸನ್ನಿವೇಶದ ಮಧ್ಯದಲ್ಲಿ, ನನ್ನ ಜೀವಿತದ ಈ ಹಾದಿಗಳಲ್ಲಿ ಕರ್ತನು ಇಳಿತಾನೆ. ಯಾವ ಸಮಸ್ಯೆಗಳು ಇಲ್ವಾ ಜೀವನದಲ್ಲಿ, ಕರ್ತನೊಟ್ಟಿಗೆ ಕೇಳ್ರಿ, ಅಪ್ಪ ನನ್ನ ಜೀವನದಲ್ಲಿ ನೀನು ಇರುವಾತನಾಗಿ ಇಳಿದು ಬಾ. ಸಮಸ್ಯೆಗಳಿಲ್ಲದೆ ಹೋಗೋರಾದ್ರೆ ದೇವರಿಗೆ ಸ್ತೋತ್ರ, ಅವರು ಸಹ ಕೇಳಿಕೊಳ್ಳಿ. ದೇವರು ನಿಮಗೆ ಒಂದು ಒಳ್ಳೆಯ ಜೀವಿತವನ್ನು ದೇವರು ದಯಪಾಲಿಸ್ತಾನೆ. ಪ್ರಾರ್ಥನೆ ಮಾಡುವ ಸಮಸ್ಯೆಗಳಿಲ್ಲದವರು ಯಾರು ಇಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. ಆದರೆ ಆ ಸಮಸ್ಯೆಗಳನ್ನು ಇರುವಾತನೊಟ್ಟಿಗೆ ನಾವು ಗೆಲ್ಲುವುದಾದ್ರೆ ನಮ್ಮ ಜೀವಿತಗಳು ಕರ್ತನೊಟ್ಟಿಗೆ ಆನಂದಪ್ರದವಾಗಿರ್ತದೆ. ವಾಕ್ಯ ಓದುವಾಗ ನಿಮ್ಮ ತಲೆಗೆ ಹತ್ತಾ ಇಲ್ವಾ? ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ದೇವರು ಕೇಳ್ತಾನೆಂಬ ಭರವಸೆ ನಿಮ್ಮಲ್ಲಿ ಬರ್ತಾ ಇಲ್ವಾ? ಕರ್ತನಿಗೆ ಕೇಳ್ರಿ, ಅಪ್ಪ ನಾನು ಪ್ರಾರ್ಥಿಸುವಾಗ ನೀನು ನನ್ನ ಪ್ರಾರ್ಥನೆಯಲ್ಲಿ ನಾನು ಕೂರುವ ಆ ಜಾಗದಲ್ಲಿ, ನನ್ನ ಪ್ರಾರ್ಥನಾ ಸ್ಥಳದ ಪಕ್ಕದಲ್ಲಿ ಇರುವಾತನಾಗಿ ಇಳಿದು ಬಾಪ್ಪ. ವಾಕ್ಯ ಓದುವಾಗ ಕೇಳ್ರಿ, ಅರ್ಥವಾಗ್ತಾ ಇಲ್ವಾ? ಅನೇಕರಿಗಿರುವಂಥ ಒಂದು ಸಮಸ್ಯೆ, ಎಷ್ಟು ವಾಕ್ಯ ಓದ್ರು ನನ್ನ ತಲೆಗೆ ಹತ್ತಲ್ಲ, ಎಷ್ಟು ವಾಕ್ಯ ಓದಿದ್ರು ಅರ್ಥವಾಗ್ತಾ ಇಲ್ವಾ? ಕರ್ತನೊಟ್ಟಿಗೆ ಕೇಳ್ರಿ, ಅಪ್ಪ ನನಗೆ ವಾಕ್ಯ ಓದುವಾಗ ಇರುವಾತನಾಗಿ ನನ್ನ ಪಕ್ಕದಲ್ಲಿ ಇಳಿದು ಬಾಪ, ಅದರ ಗೂಢಾರ್ಥಗಳನ್ನು ನನಗೆ ತಿಳಿಸಿಕೊಡಿ. ವಿದ್ಯೆ ಅಗತ್ಯ ಇಲ್ಲ ರೀ, ಶಾಸ್ತ್ರಾಭ್ಯಾಸಗಳು ಗೊತ್ತಿಲ್ಲದಂಥ ಪೇತ್ರನನ್ನ 1000 ಗಟ್ಟಲೆ ಜನರನ್ನ ರಕ್ಷಣೆಗಾಗಿ ದೇವರು ಉಪಯೋಗಿಸಿರುವುದಾದರೆ ಇದೆಲ್ಲ ಇರುವಾತನ ಮಹಿಮೆ. ಕರ್ತನನ್ನು ಇರುವಾತನಾಗಿ ಒಮ್ಮೆ ಸ್ವೀಕರಿಸಿರಿ. ನಿಮ್ಮ ಜೀವಿತದ ಎಲ್ಲ ವಿಧವಾದಂಥ ಸನ್ನಿವೇಶಗಳಲ್ಲಿ ಇರುವಾತನಾಗಿ ನೀವೊಮ್ಮೆ ಸ್ವೀಕರಿಸಿರಿ. ಜೀವಿತ ಬದಲಾಗ್ತದೆ. ದೇವರ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಪರಿಶುದ್ಧನಾದ ನಮ್ಮ ಸ್ವರ್ಗೀಯ ತಂದೆಯಾದ ಕರ್ತನೆ, ಈ ಒಳ್ಳೆ ವೇಳೆಗಾಗಿ ನನಗೆ ಸ್ತೋತ್ರಪ್ಪ.
ಕರ್ತನೆ, ಕೇಳಿದ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿ ಕೊಡ್ತಾ ಇದ್ದೇವಪ್ಪ. ಇರುವಾತನಾಗಿ ನಮ್ಮ ಜೀವಿತದಲ್ಲಿ ನೀನು ಇಳಿದು ಬಾಪ. ಕರ್ತನೆ, ನಮ್ಮ ಜೀವಿತದ ಎಲ್ಲ ಹಾದಿಗಳಲ್ಲಿ, ಎಲ್ಲ ಸನ್ನಿವೇಶಗಳಲ್ಲಿ, ಜೀವಿತದ ಪ್ರತಿಯೊಂದು ನಿಮಿಷಗಳಲ್ಲಿ ಇರುವಾತನಾಗಿ ನಮ್ಮೊಟ್ಟಿಗೆ ಇಳಿದು ಬಾಪ. ನಮ್ಮ ಜೀವಿತ ನಮಗೊಂದು ಗೊತ್ತು ಕರ್ತನೆ, ನೀನು ನಮ್ಮೊಟ್ಟಿಗೆ ಇಳಿದು ಬಂದರೆ ನಮ್ಮ ಜೀವಿತದ ಸನ್ನಿವೇಶಗಳು ಕರ್ತನೆ ಸುಲಭವಾಗಿ ಮಾರ್ಪಡ್ತದಪ್ಪ. ಈ ಲೋಕದ ಕಠಿಣ ಯಾತ್ರೆಗಳಲ್ಲಿ ಅನೇಕ ಸಮಯಗಳಲ್ಲಿ ಇರುವಾತನಾಗಿ ಇಳಿದು ಬಂದು ನಮ್ಮ ಜೀವಿತವನ್ನು ನಡೆಸಿ ಕರ್ತನೆ ಮುಂದೆ ನುಗ್ಲಿಕ್ಕೆ ನಮ್ಮನ್ನು ಸಹಾಯ ಮಾಡಿಯಪ್ಪ. ನಿನ್ನ ಬಲ ನಮಗೆ ಬೇಕು. ವಾಕ್ಯ ಕೇಳಿದ ಪ್ರತಿಯೊಬ್ಬರ ಮೇಲೆ ಇರುವಾತನ ಬಲ ಈ ನಿಮಿಷ ಮೊದಲುಗೊಂಡು ಇಳಿದು ಬರಲಿಯಪ್ಪ. ಅವರು ಶಕ್ತಿ ಪಡಲಿಯಪ್ಪ, ಆತ್ಮನಲ್ಲಿ ಅವರು ಬಲಗೊಳ್ಳಲಿಯಪ್ಪ, ನಿನಗೋಸ್ಕರ ಅವರು ನಿಲ್ಲಲಿಯಪ್ಪ. ಈ ದಿನಗಳಲ್ಲಿ ಮೋಸೆ ಅನುಭವಿಸಿದಂತ ಸಾನ್ನಿಧ್ಯ ಅವರು ಅನುಭವಿಸಲಿಯಪ್ಪ. ನಿನ್ನೊಟ್ಟಿಗೊಂದು ಆತ್ಮ ಬಂಧಕ್ಕೆ ಅವರು ಬರಲಿಯಪ್ಪ. ನಮ್ಮನ್ನ ಆ ರೀತಿಯಾಗಿ ನೀನು ನಡೆಸುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ ಪ್ರೀತಿಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.